ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಅಧಿಸೂಚಿಸಲಾದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗಳಿಗೆ ಎಷ್ಟು ಅರ್ಜಿಗಳು ಬಂದಿದ್ದಾವ, ಜಿಲ್ಲಾವಾರು ಅದರ ಒಂದು ವಿವರಗಳನ್ನು ನೋಡೋಣ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಅಪ್ಲೈ ಮಾಡಿದಾರ ಅಂತ ಈ ಒಂದು ವಿಡಿಯೋದಲ್ಲಿ ನೋಡುವ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹೋದ ಒಂದು ತಿಂಗಳಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಈ ಸಿವಿಲ್ ಪಿ ಸಿಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಈ ಎರಡೂ ವೃಂದ ಸೇರಿ 3991 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಸೊ ಆ ಒಂದು ಅರ್ಜಿಯ ಒಂದು ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಈಗ ಬಂದಿರುವ ಒಂದು ವಿಷಯ ಏನಪ್ಪ ಅಂದರೆ, ಇಷ್ಟು ಹುದ್ದೆಗಳಿಗೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ. ಸೊ ನೀವಿಲ್ಲಿ ನೋಡ್ಬೋದು, ಒಟ್ಟು ಅರ್ಜಿಗಳ ಸಂಖ್ಯೆ 3,68,858ಕ್ಕೂ ಅಧಿಕ ಅಂತ. ಸೊ ಇದಕ್ಕಿಂತ ಮೊದಲು ನಿಮಗೇನು ಮ್ಯಾಟ್ರ್ ಆಗುತ್ತೆ, ಯಾವ ಜಿಲ್ಲೆಗೆ ಎಷ್ಟು ಬಂದಿದ್ದಾವೆ ಅಂದರೆ ನೀವು ಅಪ್ಲೈ ಮಾಡಿದಂಥ ಜಿಲ್ಲೆಗೆ ಎಷ್ಟು ಬಂದಿದ್ದಾವೆ ಆ ಒಂದು ಮಾಹಿತಿಯನ್ನು ನೋಡೋಣ. ಸೊ ಒಬ್ಬ ಒಂದು ಅಭ್ಯರ್ಥಿಯ ಮುಖಾಂತರ ಅವರು ಆರ್ ಟಿ ಐ ಫೈಲ್ ಮಾಡಿದ್ರು. ಸೊ ಈ ಆರ್ ಟಿ ಐದಿಂದ ನಮಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ ನಾವಿಲ್ಲಿ ಈ ಒಂದು ಡೇಟಾವನ್ನು ಹೇಳ್ತಾ ಇದ್ದೀವಿ. ಲೆಟ್ಸ್ ಇಯರ್. ಸೊ ಫ್ರೆಂಡ್ಸ್, ತಾವಿಲ್ಲಿ ನೋಡ್ಬೋದು, ಇಟ್ ಈಸ್ ದ ಡೇಟಾ, ಇಟ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ದ ಪೋಸ್ಟ್ ಆಫ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಪಿ ಸಿ. ಓಕೆ, ಆರ್ ಪಿ ಸಿಗೆ ಹೇಳ್ತಾ ಇದ್ದೀನಿ ನಾನು. ಬಳ್ಳಾರಿ ಡಿಸ್ಟಿಕ್ಗೆ 2218. ಓಕೆ, ಇದು ಅಪ್ಲೈಡ್ ಕ್ಯಾಂಡಿಡೇಟ್ಸು. ಇಲ್ಲಿ ಮುಂದೆ ಏನಪ್ಪ ಟೋಟಲ್ ಕ್ಯಾಂಡಿಡೇಟ್ಸ್ ಪೇಯ್ಡ್ ಫೀಸ್ ಕೂಡ ನೀವು ನೋಡ್ಬೋದು. ಓಕೆ, ಸೊ ಅಂದರೆ ಟೋಟಲ್ ಇಷ್ಟು ಅಪ್ಲೈ ಮಾಡಿದ್ದಾರೆ, ಇಷ್ಟು ಜನ ಫೀ ಪೇಯ್ಡ್ ಮಾಡಿದ್ದಾರೆ. ಅಂದರೆ ಫೀ ಪೇಯ್ಡ್ ಮಾಡೋದವ್ರದ್ದು ಫೈನಲ್ ಅಂತ ಅರ್ಥ ಆಯ್ತಾ? ಯಾಕೆಂದರೆ ಇಷ್ಟು ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಒಂದು ನಿಮ್ಮ ಫೀಯನ್ನು ಇದು ಪೇ ಆಗಿಲ್ಲ ಅಂದ್ರೆ ಸೊ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಅಂದರೆ ಇನ್ಕಂಪ್ಲೀಟ್ ಅದು. ಓಕೆ, ಸೊ ಇಲ್ಲಿ ಇದು ಒಂದು ಮಾಹಿತಿ ಇರಲಿ. ಜಸ್ಟ್ ನೀವೇನು ನೋಡಿ, ಒಂದು ಅಪ್ಲೈಡ್ ಕ್ಯಾಂಡಿಡೇಟ್ಸು. ಓಕೆ, ಬಳ್ಳಾರಿ 2218, ಬೆಂಗಳೂರು ಸಿಟಿ ದ ಮೋಸ್ಟ್ ಏನಪ್ಪ ಅದೇನಂತಾರಲ್ಲ ಟ್ರಾಪಿಕ್ ಸಿಟಿ ಅಂತ. ಸೊ ಅದಕ್ಕೆ ಇಲ್ಲಿ ಕೂಡ ಈ ಒಂದು ಅಪ್ಲೈಡ್ ಕ್ಯಾಂಡಿಡೇಟ್ಸಲ್ಲಿ ಕೂಡ ಮೋಸ್ಟ್ ಬಿಜಿಯೆಸ್ಟ್ ಇದು ನೋಡಿ, 2,22,370. ಈ ಬರೀ ಒಂದೇ ಒಂದು ಸಿಟಿಗೆ ಇಷ್ಟು ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಯಾಕೆಂದರೆ ರೀಸನ್ ಏನು, ಎಲ್ಲಕ್ಕಿಂತ ಹೆಚ್ಚು ಪೋಸ್ಟ್ಗಳು ಇರುವುದು ಈ ಒಂದು ಜಿಲ್ಲೆಯಲ್ಲಿದೆ. ಓಕೆ, ಸೊ ಅದೇ ರೀತಿಯಾಗಿ ಬೆಂಗಳೂರು ಡಿಸ್ಟಿಕ್ 7,159, ಚಾಮರಾಜನಗರ 4,275, ಚಿಕ್ಕಬಳ್ಳಾಪುರ 3,613. ಅದೇ ರೀತಿ ಚಿಕ್ಕಬಳ್ಳಾಪುರ ನೋಡ್ಬೋದು 3,613, ಚಿಕ್ಕಮಗಳೂರು 3,907, ಚಿತ್ರದುರ್ಗ 8,646, ದಕ್ಷಿಣ ಕನ್ನಡ ಡಿಸ್ಟಿಕ್ ಮಂಗಳೂರು 4,235, ದಾವಣಗೆರೆ ಡಿಸ್ಟಿಕ್ 3,311, ಗದಗ್ 4,824, ಹಾಸನ್ 4,435, ಹಾವೇರಿ ಡಿಸ್ಟಿಕ್ 4,600, ಹುಬ್ಬಳ್ಳಿ ಧಾರವಾಡ 17,000. ನೋಡಿ, ಸ್ವಲ್ಪ ಈ ಬೆಂಗಳೂರು ಬಿಟ್ಟರೆ ಧಾರವಾಡ ಒಂದು ಲೀಡಲ್ಲಿದೆ, ಬಟ್ ಬೆಂಗಳೂರು ಅಷ್ಟೇನಲ್ಲ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಇದು ಮಾಹಿತಿ ಹಕ್ಕು ಕಾಯ್ದೆಯ ಅಡಿ ನೀಡಿದ ದಾಖಲೆಗಳು. ಓಕೆನಾ? ಅದೇ ರೀತಿ ಕೊಡಗು ಡಿಸ್ಟಿಕ್ ನೋಡ್ಬೋದು, ಕೊಡಗಿನಲ್ಲಿನೂ 10,000 ಸಮಥಿಂಗ್ ಅದಾವ. ಕೋಲಾರ ಡಿಸ್ಟಿಕ್ ಇದು ಕೂಡ 4,954, ಮಂಡ್ಯ ಡಿಸ್ಟಿಕ್ 10,671, ಮಂಗಳೂರು ಡಿಸ್ಟಿಕ್ 14,000 ಸಮಥಿಂಗ್.
ಇದು ಕೂಡ ಮಂಗಳೂರು, ಹುಬ್ಬಳ್ಳಿ, ಧಾರವಾಡ. ಓಕೆ, ನೆಕ್ಸ್ಟ್ ಮೈಸೂರು ಸಿಟಿ 9469, ಮೈಸೂರು ಡಿಸ್ಟಿಕ್ 5000, ರಾಯಚೂರು ಡಿಸ್ಟಿಕ್ 4300, ರೈಲ್ವೆ ಯೂನಿಟ್ ಬೆಂಗಳೂರು 2747. ಓಕೆ, ಸೊ ಅದೇ ರೀತಿಯಾಗಿ ಶಿವಮೊಗ್ಗ ಡಿಸ್ಟಿಕ್ 16000, ಇದು ಕೂಡ ಲೀಡಲ್ಲಿದೆ. ತುಮಕೂರು 5000, ನಿಯರ್ಲಿ 6000 ಇದಾವೆ. ಉಡುಪಿ 11700, ಉತ್ತರ ಕನ್ನಡ ಕಾರವಾರ 4476. ಹೀಗೆ ಒಟ್ಟಾರೆಯಾಗಿ 3,90,000 ಇದಾವೆ. ಬಟ್ ಇದರಲ್ಲಿ ಪೇಡ್ ಮಾಡಿದವ್ರು ಎಷ್ಟು? ಇವರೆಲ್ಲರೂ ಅಪ್ಲೈ ಮಾಡಿದ್ದಾರೆ 3,90,000. ಬಟ್ ಅದರಲ್ಲಿ 3,68,858 ಇಷ್ಟು ಫೀಸ್ಗಳನ್ನು ಪೇಡ್ ಮಾಡಿದ್ದಾರೆ. ಅಂದರೆ ಟೋಟಲ್ ಇಷ್ಟು ಅಪ್ಲಿಕೇಶನ್ಸು ರಿಸೀವ್ ಆಗಿದ್ದಾವೆ. ಈಗ ನೋಡಿ, ಇಲ್ಲಿ 3,68,000 ಅಂದರೆ ಮಿನಿಮಮ್ 22,000 ಅಪ್ಲಿಕೇಶನ್ಸ್ ಸುಮ್ಮನೆ ಅಪ್ಲೈ ಮಾಡಿದ್ದಾರೆ. ಅವ್ರು ಫೀಸ್ ಪೇಡ್ ಮಾಡಿಲ್ಲ ಅಂದರೆ ತಿಳ್ಕೊಳ್ಳಿ, ಅವರಿಗೆ ಏನಪ್ಪ ಈ ಒಂದು ಹುದ್ದೆ ಅಂದರೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗತ್ತೆ. ಸೊ ಈ ಒಂದು ಮಾಹಿತಿ ಹೇಳೋದು ಎದಕ್ಕೆ ಅಂದರೆ, ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದರು ಎಷ್ಟು ಒಂದು ಅರ್ಜಿಗಳು ಬಂದಿದ್ದಾವಂತ. ಸೊ ಬಟ್ ನೀವು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬಾರ್ದು. ಯಾಕೆ ಅಂದರೆ, ಸೊ ಇಲ್ಲಿ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ 2 lakh ಹಾಕಿದ್ದಾರೆ ಅಂದರೆ ಯಾಕೆ ಹಾಕಿರ್ತಾರೆ? ಇಲ್ಲೆಲ್ಲಕ್ಕಿಂತ ಹುದ್ದೆಗಳು ಇಲ್ಲಿ ಹೆಚ್ಚಿದಾವೆ. ಅಂದರೆ ಕಡಿಮೆ ಇದ್ದಲ್ಲಿ ಹಾಕಿದ್ರೆ ನಂದು ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಓಕೆ, ಅಂದರೆ ಹೆಚ್ಚಿದಾವೆ ಅಂದರೆ ನಂದು ಆಗ್ಬೋದು ಇಲ್ಲಿ ಅಂತ ಹಾಕಿಬಿಟ್ಟಿರ್ತಾರೆ. ಇದರಲ್ಲಿ 50% ಜನ ಸುಮ್ಮನೆ ಏನೋ ಒಂದು ಸ್ಟಡಿ ಇರೋದಿಲ್ಲ, ಏನೂ ಇರೋದಿಲ್ಲ, ಸುಮ್ಮನೆ ಹಾಕಿಬಿಟ್ಟಿರ್ತಾರೆ. ಅಂದರೆ 1 lakh ಮಿನಿಮಮ್ 1 lakh ತನ. ಆ 1 lakhಲ್ಲಿ ಸೀರಿಯಸ್ ಆಗಿ ಓದೋರು ಒಂದು 15,000 to 20,000 ಅಷ್ಟೇ. ಅದರಲ್ಲಿ ಈ ಒಂದು ಏನಪ್ಪ ಎಷ್ಟು ವೇಕೆನ್ಸಿ ಅದಾವೆ? 3,991. ಓಕೆ, ಸೊ ಅಷ್ಟು ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಓಕೆ, ಸೊ ಇದರಲ್ಲಿ 3,60,000 ಇಷ್ಟು ಅದಾವಪ್ಪ ಅಂದ್ರೆ ಇಷ್ಟೆಲ್ಲ ಇವರು ಸೀರಿಯಸ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಅದಕ್ಕೆ ಅವ್ರು ಇರೋದಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೋಬೇಡಿ. ನಿಮ್ಮದೇನು ಒಂದು ಸ್ಟಡಿ ಅದಲ್ಲ, ಒಂದು ಪ್ರಾಮಾಣಿಕವಾಗಿ ಮಾಡಿ, ಒಂದು 100% ಎಫರ್ಟನ್ನು ಕೊಡಿ. ಓಕೆ, 3 lakh ಯಾಕೆ 13 lakh ಬಂದ್ರೂ ನಿಮ್ಗೆ ಎಷ್ಟು ಒಂದೇ ಒಂದು ಹುದ್ದೆ ಬೇಕಾಗಿದೆ. ಜಸ್ಟ್ ನಿಮ್ದೇನು ಫೋಕಸ್ ಮಾಡೋದು, ಔಟ್ ಆಫ್ 100 ನಂದು 100% ಕೊಡಬೇಕು. ಓಕೆ, ನೀ ಟಾಪಲ್ಲಿದ್ದರೆ, ಈಗ ಟಾಪ್ 10ಯಲ್ಲಿದ್ದರೆ ನಿಮ್ಗೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ರೆ ಏನು ನೀವು ಸೆಲೆಕ್ಟ್ ಆಗೇ ಆಗ್ತಾರೆ. ಹಾಗೆ ಸ್ಟಡಿ ಮಾಡಿ. ಓಕೆ, ಸೊ ಇದು ಜಸ್ಟ್ ನಿಮಗೆ ಫಾರ್ ಒಂದು ಇನ್ಫಾರ್ಮೇಷನ್ಗೆ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.